ಎಲ್ಲರಿಗೂ ನಮಸ್ಕಾರ. ನೋಡ್ರಿ, ನಾನಿವತ್ತು ಗಡಿಗೆ ಒಳಗೆ ಕಾರ್ಬ್ಯಾಳಿ ಮಾಡೋದನ್ನು ತೋರಿಸ್ತೀನಿ. ನಮ್ಮ ಉತ್ತರ ಕರ್ನಾಟಕದಾಗ ಹಳ್ಳಿಗಳಲ್ಲಿ ಇವತ್ತಿಗೂ ಗಡಿಗೆ ಒಳಗೆ ಒಲೆ ಮ್ಯಾಗ ಮಾಡೋಂಥ ಅಡುಗೆಗಳನ್ನು ನಾವು ನೋಡ್ತೇವೆ. ಆರೋಗ್ಯಕರವಾದಂಥ ಅಡುಗೆಗಳು. ನಾನು ಇವತ್ತು ಈ ಮಣ್ಣಿನ ಮಡಿಕೆಯೊಳಗೆ ಕಾರ್ಬ್ಯಾಳಿ ಮಾಡಿ ತೋರಿಸ್ತೀನಿ. ಪಕ್ಕಾ ಹಳ್ಳಿ ಶೈಲಿಯೊಳಗೆ ಹೆಂಗೆ ಮಾಡ್ತಾರೆ ಹಂಗೆ ಮಾಡಿ ತೋರಿಸ್ತೀನಿ. ಟೇಸ್ಟಿ ಆ್ಯಂಡ್ ಆರೋಗ್ಯಕರವಾದಂಥ ಒಂದು ರೆಸಿಪಿ ಇದು. ನೀವು ನೋಡ್ರಿ, ಈ ಥರ ಗಡಿಗೆ ನಿಮಗೆ ಸಿಕ್ಕರೆ ನೀವು ಮಾಡ್ಕೊಂಡು ಊಟ ಮಾಡಿರಿ, ಒಳ್ಳೆಯ ಆರೋಗ್ಯ ಸಿಗ್ತದೆ ಅಂತ ಹೇಳ್ತೀನಿ. ನೋಡ್ರಿ, ಈಗ ನನಗೆ ಒಲೆ ಇಲ್ಲ, ಗ್ಯಾಸ್ ಮ್ಯಾಗ ಮಾಡಕತ್ತೀನಿ. ಗಡಿಗೆ ಒಳಗೆ ಒಂದು ಚರಿಗೆ ನೀರು ಹಾಕಿ 4 ಲೋಟ ನೀರು ಹಾಕಿ ಹೆಸರು ಬರಾಕಿಟ್ಟೇನಿ. ಹೆಸರು ಬಂದಿಂದ ಇದಕ್ಕೆ ಒಂದು ಚಿಕ್ಕ ಬೌಲಿಗೆ ಒಂದು ಬೌಲು ತೊಗರಿ ಬೇಳೆನ ಸ್ವಚ್ಛಗೆ ತೊಳ್ಕೊಂಡು ಹಾಕಾಕತ್ತೀನಿ. ಮೀಡಿಯಮ್ ಉರಿ ಇಟ್ಕೊಂಡು ಇದನ್ನು ಕುದಿಸ್ಬೇಕು. ಆಮೇಲೆ ಸ್ವಲ್ಪ ಸಣ್ಣ ಸ್ಪೂನ್ಲೆ 1 ಸ್ಪೂನು ಎಣ್ಣೆ ಹಾಕಿ ಕುದಿಯೋಕ್ಕಿಡ್ಬೇಕು. ನೋಡಿರಿ, ಈ ಮಣ್ಣಿನ ಗಡಿಗೆ ಒಳಗೆ ಮಾಡಿದಂಥ ಅಡಿಗೆ 100% ಆರೋಗ್ಯಕರವಾಗಿರ್ತದೆ ಮತ್ತು ಅಷ್ಟೇ ರುಚಿಯಾಗಿರ್ತದೆ. ಹಿಂದಕ್ಕೆಲ್ಲ ನಮ್ಮ ಮನೆಯೊಳಗೂ ನಮ್ಮ ಅವ್ವ ಅಮ್ಮ ಒಲೆ ಮ್ಯಾಗ ಗಡಿಗೆ ಒಳಗೆ ಅಡುಗೆ ಮಾಡ್ತಾಯಿದ್ರು. ನನಗೂ ಭಾಳ ಇಷ್ಟ ಗಡಿಗೆ ಒಳಗೆ ಮಾಡೋದು ಉಣ್ಣೋದು ಅಂದ್ರೆ. ಬೇಕಾದ್ರೆ ನೋಡಿರಿ, ಬೇರೆ ಯಾವ ಪಾತ್ರೆ ಒಳಗೂ ಗಡಿಗೆ ಒಳಗೆ ಮಾಡಿದಷ್ಟು ಟೇಸ್ಟು ಸಿಗೋದಿಲ್ಲ, ಆರೋಗ್ಯನೂ ಸಿಗೋದಿಲ್ಲ. ಈಗ ನೋಡಿರಿ, ಬ್ಯಾಳೆ ಕುದಿಯಕತ್ತು ಮೇಲೆ ಪ್ಲೇಟ್ ಮುಚ್ಚನು. ಅದೇ ಗಡಿಗೆ, ಮಣ್ಣಿನ ಮಡಿಕೆ ಅಂತಾರೆ, ಗಡಿಗೆ ಅಂತಾರೆ, ಸ್ವಾರಿ ಅಂತಾರೆ ಇವಕ್ಕೆ. ಇವಾಗ ನೋಡಿರಿ, ಒಂದು 50% ಬೇಳೆ ಕುದ್ದ ನಂತರ ಇಲ್ಲಿ ನನಗೆ ಪಕ್ಕ ನಾಟಿ ಟೊಮೆಟೊ ಸಿಕ್ಕವು. ಅವನ್ನ 4 ಟೊಮೆಟೊ ಹಾಕತ್ತೀನಿ. ಇದು 50% ಕುಕ್ ಆದಾಗ ಬೇಳೆ ಟೊಮೆಟೊ ಹಾಕಬೇಕು. ಎರಡೂ ಸೇರಿ ಮತ್ತು ಪೂರ್ತಿ ಕುದಿಬೇಕಿದು. ಸಣ್ಣ ಉರಿ ಕುದಿಯಾಕಿಡನು. ನೋಡ್ರಿ ಎಷ್ಟು ಚಂದ ಕುದಿಯಾಕತ್ತತಿ. ಇನ್ನೊಂದು ಗಡಿಗೆ ನೋಡ್ರಿ, ಗಡಿಗೆ ಒಳಗೆ ಮಾಡಿದಂಥದ್ದು ನಾವು ಗ್ಯಾಸ್ ಆಫ್ ಮಾಡಿಂದು ಕೂಡ ಒಂದು 2 ನಿಮಿಷ 3 ನಿಮಿಷ ಅದು ಕುದೀತಾನೇ ಇರ್ತೈತಿ. ಆಮೇಲೆ ತೋರಿಸ್ತೇನೆ ನಿಮಗೆ ಮುಂದೆ. ಇವಾಗ ನೋಡ್ರಿ, ಚೆನ್ನಾಗಿ ಕುದ್ದೈತಿ ಬ್ಯಾಳಿ. ಇದನ್ನೇನು ಕಡಗೋಲು ತೊಗೊಂಡು ಕಡಿಯೋ ಅವಶ್ಯಕತೆ ಇಲ್ಲ. ಫುಲ್ ಮ್ಯಾಶ್ ಮಾಡೋದು ಆಮೇಲೆ ಸ್ಮೂತಾಗಿ ಆಗೋದು ಬೇಡ, ಸಾರು ರುಚಿ ಬರಲ್ಲ. ಈಗ ಇದನ್ನು ಸ್ಪೂನ್ಲೆನ ಗರ 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 ತಿರುಗಿಸ್ಬಿಟ್ರೆ ಅದು ಮಿಕ್ಸ್ ಆಕತಿ. ಅದು ಎಷ್ಟು ಮಿಕ್ಸ್ ಆಕತಿ ಅಷ್ಟೇ ಸಾಕು. ಅಲ್ಲಲ್ಲಿ ಬ್ಯಾಳೆ ಕಾಣ್ತಾ ಇರಬೇಕು. ಪಕ್ಕಾ ಹಳ್ಳಿ ಶೈಲಿಯಲ್ಲಿ ಮಾಡುವಂತಹ ಕಾರ್ಬ್ಯಾಳಿ ಅಂದ್ರೆ ಇದೇ ನೋಡ್ರಿ. ಇವಾಗ ನೋಡ್ರಿ, ಉಪ್ಪು, ಖಾರ, ಅರಿಶಿನ, ಆಮೇಲೆ ಸಾಂಬಾರು ಪೌಡ್ರು, ಜೀರಾ ಪೌಡ್ರು, ಕೊರಿಯಂಡ್ರ್ ಪೌಡ್ರು ಇಷ್ಟೊಂದು ನಾನೀಗ ಹಾಕ್ತೀನಿ. ಉಪ್ಪು ಖಾರ ನಿಮ್ಮ ರುಚಿಗೆ ತಕ್ಕಷ್ಟು. ನಮ್ಮ ಮನೆಯೊಳಗೆ ಖಾರ ಮೀಡಿಯಮ್ ತಿಂತೇವೆ. ಒಂದು ಅರ್ಧ ಸ್ಪೂನು ಸಾಂಬಾರು ಪುಡಿ ಮನೆಯೊಳಗೆ ಮಾಡಿದಂಥದ್ದು, ಒಂದು 1/4 ಸ್ಪೂನು ಧನಿಯಾ ಪೌಡ್ರ್, 1/4 ಸ್ಪೂನ್ ಜೀರಾ ಪೌಡ್ರ್. ಆನಂತರ ಒಂದು 4 ಸ್ಪೂನ್ ಹುಣಸೆ ಹುಳಿ ಬಿಡಬೇಕು. ಹುಳಿ ಬಿಟ್ಟಾಗನ ಕಾರ್ಬ್ಯಾಳಿ ಅಂತ ಅನಿಸ್ಕೊಂತತಿ ಇದು. ನೋಡ್ರಿ, ಒಂದು 4 ಸ್ಪೂನು ಹುಳಿ ಬಿಟ್ಟೇನಿ. ಹುಳಿ ಬಿಟ್ಟಿಂದ ಅದ್ರಕ್ಕೆ ತಕ್ಕಂಗೆ ಬೆಲ್ಲ ಹಾಕಲೇಬೇಕು. ನಮ್ಮ ಉತ್ತರ ಕರ್ನಾಟಕದ ಅಡಿಗೆ ಅಂದ್ರೆ ಹಂಗಾರಿ. ಉಪ್ಪು ಖಾರ ಹುಳಿ ಬೆಲ್ಲ ಬಾಯಿ ಚಪ್ಪರಿಸ್ಕೊಂಡು ಊಟ ಮಾಡುವಂತಹ ಅಡಿಗೆ. ನೋಡ್ರಿ, ಇಷ್ಟೆಲ್ಲ ಹಾಕಿದ ನಂತರ ಇದಕ್ಕೆ ಕೊತ್ತಂಬರಿ ಹಾಕೋಣ. ಇದಕ್ಕೇನು ಯಾವ ಮಸಾಲೆನೂ ರುಬ್ಬಿ ಹಾಕಬೇಕಾಗಿಲ್ಲ. ಸೀದಾ ಸಾದಾ ಕಾರ್ಬ್ಯಾಳಿ ನೋಡ್ರಿ. ಸಣ್ಣ ಉರಿ ಇಟ್ಟು ಇನ್ನೊಂದು 2 ನಿಮಿಷ ಕುದಿಸೋನು. ಆ ನಂತರ ಇದಕ್ಕೊಂದು ಖಡಕ್ ಒಗ್ಗರಣೆ ಕೊಟ್ಟುಬಿಟ್ರೆ ಮುಗೀತು ನೋಡ್ರಿ, ಇದರ ಕೆಲಸ ರೆಡಿ ಆಕತಿ. ನಮ್ಮದು ಗಡಿಗೆ ಒಳಗೆ ಮಾಡಿದಂತಹ ಹಳ್ಳಿ ಶೈಲಿಯ ಕಾರ್ಬ್ಯಾಳಿ. ನೋಡ್ರಿ, ನಾವು ಎಲ್ಲದಕ್ಕೂ ಬಿಸಿ ಬಿಸಿ ಜೋಳದ ರೊಟ್ಟಿ ಕಾಂಬಿನೇಷನ್ ಅಂತ ಹೇಳ್ತಿದ್ದೆ ನಾವು ಉತ್ತರ ಕರ್ನಾಟಕದ ರೆಸಿಪಿಗಳನ್ನು. ಇವತ್ತು ಮಾತ್ರ ಈ ಒಂದು ಗಡಿಗೆ ಒಳಗೆ ಮಾಡಿದಂಥ ಪಕ್ಕ ಹಳ್ಳಿ ಶೈಲಿಯ ಕಾರ್ಬ್ಯಾಳಿಗೆ ಕಟಿ ರೊಟ್ಟಿ ಬೇಕು ನೋಡ್ರಿ. ಒಳ್ಳೆ ಕಾಂಬಿನೇಷನ್. ಹಳ್ಳ್ಯಾಗ ತಳ್ಳಗೆ ಹಪ್ಪಳದಂಗೆ ರೊಟ್ಟಿ ಮಾಡಿರ್ತಾರೆ, ಅವು ಪಳ ಅಂತ ಮುರಿದ್ರೆ ಸೌಂಡ್ ಬರ್ತಾವೆ. ಆ ಥರ ತೆಳ್ಳನ ಕಟಿ ರೊಟ್ಟಿ ಒಳ್ಳೆ ಕಾಂಬಿನೇಷನ್ ನೋಡ್ರಿ. ಈ ಕಾರ್ಬ್ಯಾಳಿಗೆ ಒಂದು ಸಲ ತಿಂದು ರುಚಿ ನೋಡ್ರಿ.
ಇವಾಗ ಒಗ್ಗರಣೆ ಕೊಡೋಣ ಬರ್ರಿ. ಎಣ್ಣೆ ಒಂದು 2 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ ಕಾಲು ಸ್ಪೂನ್ ಚಟಪಟ ಅಂತ ಅವು ಸಿಡಿಲಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ. ಕರಿಬೇವು 2 ಕಡ್ಡಿ, 1 ಒಣ ಮೆಣಸಿನ್ಕಾಯಿ, 2 ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಜಜ್ಜಿಟ್ಕೊಂಡೇನಿ. ಸಾಸಿವೆ ಪೂರ್ತಿ ಸಿಡಿದ್ಮೇಲೆ ಹಾಕೋಣ. ಇದನ್ನು ಚೆಂದಾಗಿ ಸಣ್ಣ ಉರಿಯೊಳಗೆ ಫ್ರೈ ಮಾಡ್ಕೊಳ್ಳೋಣ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಕೆಂಪು ಅಕ್ಷರದಾಗ ಸಬ್ಸ್ಕ್ರೈಬ್ ಅಂತ ಇರ್ತೈತಿ, ಫ್ರೆಶ್ ಮಾಡಿರಿ. ಪಕ್ಕಕ್ಕೆ ಬರೋ ಗಂಟೆ ಚಿತ್ರ ಫ್ರೆಶ್ ಮಾಡಿರಿ. ನಿಮ್ಮ ದುಡ್ಡು ಖರ್ಚಾಗಲ್ಲ. ನನ್ನ ಚಾನಲ್ಗೆ ನೀವು ಹೆಲ್ಪ್ ಮಾಡ್ದಂಗೆ ಆಕತಿ, ಸಪೋರ್ಟ್ ಮಾಡ್ದಂಗೆ ಆಕತಿ. ನಿಮ್ಮ ಸಪೋರ್ಟು ಹೆಲ್ಪು ಹೊಸ ರೆಸಿಪಿ ಮಾಡೋಕ್ಕೆ ನನಗೆ ಮೋಟಿವೇಶನ್ ಸಿಕ್ಕಂಗೆ ಆಗ್ತದೆ ನೋಡಿರಿ. ಇದು ಚೆಂದಾಗಿ ಫ್ರೈ ಆಗಲಿ. ಈಗ ಈ ರೆಡಿ ಇದ್ದಂಥ ಸಾರಿಗೆ ಹಾಕಿಬಿಡೋಣ. ಈಗ ಮುಗೀತು ನೋಡಿರಿ, ಕಾರ್ಬ್ಯಾಳಿ ರೆಡಿ ಆಯಿತು. ಇನ್ನೊಂದು 2 ನಿಮಿಷ ಕುದಿಸ್ಬಿಟ್ರೆ ಸಾಕು. ಕಟಿ ರೊಟ್ಟಿಗೆ ಒಳ್ಳೆಯ ಕಾಂಬಿನೇಷನು, ಅನ್ನಕ್ಕೆ ಸೂಪರ್ ಕಾಂಬಿನೇಷನು. ಅವೆರಡೂ ಬಿಟ್ಟು ಕುಡಿಯಂಗಾಗಿರ್ತೈತೆ ನೋಡಿರಿ. ಇದು ಅಷ್ಟೊಂದು ಟೇಸ್ಟಾಗಿರ್ತೈತಿ. ಒಂದು ಸಲ ಟ್ರೈ ಮಾಡಿರಿ ನೋಡಿರಿ. ಈಗ ಏನು ಸೂಪರಾಗಿ ಬಂದೈತಿ, ಒಳ್ಳೆ ಘಮ ರುಚಿ. ಈಗ ಸಾಕು, ಗ್ಯಾಸ್ ಆಫ್ ಮಾಡಿಬಿಡ್ತಾ ನೋಡಿರಿ. ಗ್ಯಾಸ್ ಆಫ್ ಮಾಡಿದ್ರು 2 ನಿಮಿಷ ಇದು ಕುದೀತಾನೇ ಇರ್ತೈತಿ. ಅಷ್ಟೊಂದು ಗಡಿಗೆ ಹೀಟು ತಾಗ್ತತಿ. ಈಗ ಗ್ಯಾಸ್ ಆಫ್ ಮಾಡ್ದೇನಿ ಅಂದರೂ 2 ನಿಮಿಷ ಕುದೀತೈತದು. ಫೈನಲ್ ಆಗಿ ಒಂದು ಕೆಲಸ ನೋಡಿರಿ. ಹಳ್ಳಿಯೊಳಗೆ ಅಡುಗೆ ಮಾಡಿದ ನಂತರ ಈ ಗಡಿಗೆನ ಒಂದು ಬಟ್ಟೆ, ಕಾಟನ್ ಬಟ್ಟೆ ತೊಗೊಂಡು ನೀರೊಳಗೆ ಅದ್ದಿ ಹೆಗಲು ತೊಳೆಯೋದು ಅಂತ ಹೇಳ್ತಾರೆ. ಇಂಪಾರ್ಟೆಂಟ್ ಇದು. ಪ್ರತಿಯೊಬ್ಬರು ಪ್ರತಿದಿನ ಮಾಡೋಂಥ ಕೆಲಸ ಇದು. ಹೆಗಲು ತೊಳೆಯೋದು ಅಂತಾರೆ. ಈ ಥರ ಇದನ್ನು ಬಟ್ಟೆಲೆ ಒದ್ದೆ ಮಾಡಿ ಒರೆಸಿ, ಸುತ್ತೂ ಕಡೆನೂ ಒರೆಸಿ. ಈಗ ನೋಡಿರಿ ಗ್ಯಾಸ್ ಆಫ್ ಮಾಡೀನಿ, ಆದರೂ ಕುದಿಯಾಕತ್ತೈತಿ. ಒಂದು 2 ನಿಮಿಷ ಇದೇ ಥರ ಕುದೀತಾ ಇರ್ತೈತೆ ನೋಡಿರಿ. ಸುತ್ತೂ ಕಡೆ ನೀರು ಒದ್ದೆ ಮಾಡ್ಕೊಂಡು ಬಟ್ಟೆಲೆ ಒರೆಸಿ, ಇದಕ್ಕೆ ಒಲೆಯೊಳಗೆ ಮಾಡಿದ್ರೆ ಒಲೆಯೊಳಗಿರೋಂಥ ಬೂದಿನೇ ಭಸ್ಮ ಅಂತ ಹಚ್ತಿದ್ರು. ನಾವಿಲ್ಲಿ ವಿಭೂತಿ ಹಚ್ಚಕತ್ತಾನೆ. ಇದಕ್ಕೆ ಹಚ್ಚಿ ಅನ್ನಪೂರ್ಣೇಶ್ವರಿಗೆ ನಮಸ್ಕಾರ ಮಾಡ್ತಾರೆ ರೀ ನೋಡಿರಿ. ಈ ಥರ ವಿಭೂತಿ ಹಚ್ಚಿ ಗಡಿಗೆ ಮುಚ್ಚಳ ಮೇಲೆ ಮುಚ್ಚಿ ಇದಕ್ಕೆ ತಾಯಿ ಅನ್ನಪೂರ್ಣೇಶ್ವರಿ ಅಂತ ನಮಸ್ಕಾರ ಮಾಡ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೇನೆ. ಎಲ್ಲರಿಗೂ ನಮಸ್ಕಾರ ರೀ.